ನಮಸ್ಕಾರ ಸ್ನೇಹಿತರೆ, ನಾನು ಚಾಣಕ್ಯ ಗ್ರಾಮರ್ ಸರಣಿಯ 33ನೇ ದಿನಕ್ಕೆ ಸ್ವಾಗತ. ನಾವು ನಾಮಪದ ಅಥವಾ ನೌನ್ ಮತ್ತು ಸರ್ವನಾಮಗಳ ಬಗ್ಗೆ ಕಲಿತಿದ್ದೇವೆ. ಆದರೆ ಇವುಗಳು ಏನು ಮಾಡುತ್ತಿವೆ ಎಂದು ಹೇಳಲು ನಮಗೆ ಒಂದು ಪದ ಬೇಕು. ಉದಾಹರಣೆಗೆ, ರಾಮು ಓದುತ್ತಿದ್ದಾನೆ, ಸೀತಾ ಹಾಡುತ್ತಿದ್ದಾಳೆ. ಇಲ್ಲಿ ಓದುವುದು ಮತ್ತು ಹಾಡುವುದು ಎಂಬ ಕೆಲಸಗಳನ್ನೇ ನಾವು ಇಂಗ್ಲಿಷ್ನಲ್ಲಿ ವರ್ಬ್ಸ್ ಅಥವಾ ಕ್ರಿಯಾಪದಗಳು ಎಂದು ಕರೆಯುತ್ತೇವೆ. ಭಾಗ 1. ಕ್ರಿಯಾಪದ ಅಂದರೆ ಏನು? ವಾಟ್ ಈಸ್ ಅ ವರ್ಬ್? ಯಾವುದೇ ಒಂದು ಕೆಲಸ ಅಥವಾ ಸ್ಥಿತಿಯನ್ನು ತೋರಿಸುವ ಪದವೇ ವರ್ಬ್. ನಾವು ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೆ ಮಾಡುವ ಪ್ರತಿಯೊಂದು ಕೆಲಸವೂ ಒಂದು ವರ್ಬ್ ಆಗಿದೆ. ಕೆಲವು ಉದಾಹರಣೆಗಳಿಲ್ಲಿವೆ. ಈಟ್ ತಿನ್ನುವುದು, ಡ್ರಿಂಕ್ ಕುಡಿಯುವುದು, ರನ್ ಓಡುವುದು, ಸ್ಲೀಪ್ ಮಲಗುವುದು, ಸ್ಪೀಕ್ ಮಾತನಾಡುವುದು, ರೀಡ್ ಓದುವುದು. ವಾಕ್ಯದಲ್ಲಿ ಇವುಗಳನ್ನು ಬಳಸಿದಾಗ ಮಾತ್ರ ಆ ವಾಕ್ಯಕ್ಕೆ ಒಂದು ಅರ್ಥ ಸಿಗುತ್ತದೆ. ಭಾಗ 2. ಮುಖ್ಯ ಕ್ರಿಯಾಪದ ಮತ್ತು ಸಹಾಯ ಕ್ರಿಯಾಪದ, ಮೇನ್ ವರ್ಬ್ ಮತ್ತು ಹೆಲ್ಪಿಂಗ್ ವರ್ಬ್. ಇಂಗ್ಲಿಷ್ನಲ್ಲಿ 2 ತರಹದ ವರ್ಬ್ಸ್ ಇರುತ್ತವೆ. ಇದನ್ನು ಗಮನವಿಟ್ಟು ಕೇಳಿಸಿಕೊಳ್ಳಿ. ಮೇನ್ ವರ್ಬ್ ಮುಖ್ಯ ಕ್ರಿಯಾಪದ. ಇದು ನೇರವಾಗಿ ಕೆಲಸವನ್ನು ತೋರಿಸುತ್ತದೆ. ಉದಾಹರಣೆಗೆ, ಐ ಪ್ಲೇ ಕ್ರಿಕೆಟ್. ಇಲ್ಲಿ ಪ್ಲೇ ಮುಖ್ಯ ಕೆಲಸ. ಹೆಲ್ಪಿಂಗ್ ವರ್ಬ್ ಸಹಾಯ ಕ್ರಿಯಾಪದ. ಇದು ಕೆಲಸ ಯಾವಾಗ ನಡೆಯುತ್ತಿದೆ ಎಂದು ಹೇಳಲು ಸಹಾಯ ಮಾಡುತ್ತದೆ. ಉದಾಹರಣೆಗೆ, ಆಮ್, ಇಸ್, ಆರ್, ವಾಸ್, ವರ್, ವಿಲ್. ಉದಾಹರಣೆಗೆ, ಐ ಆಮ್ ಪ್ಲೇಯಿಂಗ್. ಇಲ್ಲಿ ಆಮ್ ಸಹಾಯ ಮಾಡುತ್ತಿದೆ, ಅಂದರೆ ನಾನು ಈಗ ಆಡ್ತಾ ಇದ್ದೀನಿ ಅಂತ ಅರ್ಥ. ಭಾಗ 3. ಕ್ರಿಯಾಪದದ ರೂಪಗಳು, ವರ್ಬ್ ಫಾರ್ಮ್ಸ್. ಒಂದೇ ಕೆಲಸವನ್ನು ನಾವು ಬೇರೆ ಬೇರೆ ಸಮಯದಲ್ಲಿ ಹೇಳಬೇಕಾಗುತ್ತದೆ. ಅದಕ್ಕೆ ವರ್ಬ್ಸ್ ತನ್ನ ರೂಪವನ್ನು ಬದಲಾಯಿಸಿಕೊಳ್ಳುತ್ತವೆ. ಗೋ ಹೋಗು, ಈಗ. ವೆಂಟ್ ಹೋದೆ, ಮುಗಿದು ಹೋದ ಕೆಲಸ. ಗಾನ್ ಹೋಗಿ ಆಗಿದೆ. ಇದರ ಬಗ್ಗೆ ನಾವು ಮುಂದಿನ ಟೆನ್ಸ್ ಪಾಠದಲ್ಲಿ ವಿವರವಾಗಿ ಕಲಿಯೋಣ. ಸದ್ಯಕ್ಕೆ ನೀವು ಕೆಲಸವನ್ನು ತೋರಿಸುವ ಪದವೇ ವರ್ಬ್ ಎಂದು ನೆನಪಿಡಿ. ಸ್ನೇಹಿತರೆ, ಇವತ್ತು ನೀವು ಅತಿ ಮುಖ್ಯವಾದ ವರ್ಬ್ಸ್ ಬಗ್ಗೆ ತಿಳಿದುಕೊಂಡಿದ್ದೀರಿ. ಇವತ್ತಿನ ಹೋಮ್ವರ್ಕ್ ಇಲ್ಲಿದೆ. ನೀವು ಪ್ರತಿದಿನ ಮಾಡುವ ಯಾವುದಾದರೂ 2 ಕೆಲಸಗಳನ್ನು ಇಂಗ್ಲಿಷ್ನಲ್ಲಿ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಉದಾಹರಣೆಗೆ, ಐ ವಾಕ್ ಅಥವಾ ಐ ರೈಟ್. ನಿಮ್ಮ ಕಾಮೆಂಟ್ಗಾಗಿ ನಾನು ಕಾಯುತ್ತಿರುತ್ತೇನೆ. ನಾಳೆ ನಾವು ವಿಶೇಷಣಗಳು, ಅಂದರೆ ಒಂದು ವಸ್ತುವನ್ನು ಅಥವಾ ವ್ಯಕ್ತಿಯನ್ನು ವರ್ಣಿಸುವುದು ಹೇಗೆ ಅಂತ ಕಲಿಯೋಣ. ಧನ್ಯವಾದಗಳು.